ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀನಿ. ಮತ್ತೊಂದು ಸಮೀಕ್ಷೆ ಲಭ್ಯವಾಗ್ತಾ ಇದೆ. ಮ್ಯಾಟ್ರಿಕ್ಸ್ ಸಮೀಕ್ಷೆಯ ಪ್ರೆಡಿಕ್ಷನ್ ನ ಗಮನಿಸ್ತಾ ಇದ್ದೀರಿ. ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟ ಹಾಗೆ ಟಿಎಂಸಿ 125ರಿಂದ 140 ಸೀಟ್ಗಳಲ್ಲಿ ಗೆಲ್ಲುವಂತಹ ಸಾಧ್ಯತೆ ಇದೆ ಅಂತ ಹೇಳಿ ಮ್ಯಾಟ್ರಿಕ್ಸ್ ಸಮೀಕ್ಷೆ ಹೇಳ್ತಾ ಇದೆ. ಇಲ್ಲಿ ಗೆಲುವಿನ ಚಾನ್ಸಸ್ ನ ಕೊಡ್ತಾ ಇರೋದು ಬಿಜೆಪಿಗೆ. 146ರಿಂದ 161 ಸೀಟ್ಗಳಲ್ಲಿ ಗೆಲ್ಲಬಹುದು ಅನ್ನೋದು ಮ್ಯಾಟ್ರಿಕ್ಸ್ ನ ಪ್ರೆಡಿಕ್ಷನ್. ಬಿಜೆಪಿ ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿ. ಕಾಂಗ್ರೆಸ್ಗೆ ಯಾವುದೇ ರೀತಿಯಾದಂತಹ ಸೀಟ್ಗಳ ಲಭ್ಯತೆಯ ಬಗ್ಗೆ ಪ್ರೆಡಿಕ್ಷನ್ ನಲ್ಲಿ ಉಲ್ಲೇಖ ಇಲ್ಲ. ಹಾಗೆ ಲೆಫ್ಟ್ ಪಾರ್ಟಿಗಳು ಇತರರಿಗೆ ಸಂಬಂಧಪಟ್ಟ ಹಾಗೆ ಲೆಫ್ಟ್ ಪಾರ್ಟಿಗಳಿಗೆ ಸಂಬಂಧಪಟ್ಟ ಹಾಗೆಯೂ ಯಾವುದೇ ಉಲ್ಲೇಖ ಇಲ್ಲ. ಆದರೆ ಇತರರು 6ರಿಂದ 10 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲುವನ್ನ ದಾಖಲು ಮಾಡಬಹುದು ಅಂತ ಹೇಳಿ ಮ್ಯಾಟ್ರಿಕ್ಸ್ ಸಮೀಕ್ಷೆ ಹೇಳ್ತಾ ಇದೆ. ಇಲ್ಲಿ ಒಂದು ಗಮನಿಸಬೇಕು, ಪಶ್ಚಿಮ ಬಂಗಾಳದಲ್ಲಿ ಸರ್ಕಾರವನ್ನ ರಚನೆ ಮಾಡಬೇಕು ಅಂದ್ರೆ 148 ಸೀಟ್ಗಳಲ್ಲಿ ಗೆಲುವನ್ನ ದಾಖಲು ಮಾಡಬೇಕು. ಆದ್ರೆ ಇಲ್ಲಿ ಈ ಪ್ರೆಡಿಕ್ಷನ್ ನಲ್ಲಿ ಮ್ಯಾಟ್ರಿಕ್ಸ್ ಪ್ರೆಡಿಕ್ಷನ್ ನಲ್ಲಿ ಯಾವುದೇ ಪಕ್ಷಕ್ಕೂ, ಎರಡು ಪ್ರಮುಖ ಪಕ್ಷಗಳು ಅವರಿಗೆ ಆ ಬಹುಮತದ ಬಗ್ಗೆ ಕನಿಷ್ಠ ಏನ್ ಕೊಟ್ಟಿದ್ದಾರೋ ಅಥವಾ ಟಿಎಂಸಿಗೆ ಕೊಟ್ಟಿರುವಂತಹ ಗರಿಷ್ಠ, ಬಿಜೆಪಿಗೆ ಕೊಟ್ಟಿರುವಂತಹ ಕನಿಷ್ಠ, ಅದೆರಡರಲ್ಲೂ ಕೂಡ ಆ ಮ್ಯಾಜಿಕ್ ನಂಬರ್ನ ಅದು ಪಾರು ಮಾಡೋದಿಲ್ಲ. ಹಾಗಾಗಿ ಕ್ಯೂರಿಯಾಸಿಟಿ ಕ್ರಿಯೇಟ್ ಆಗ್ತಾ ಇದೆ. ಪಶ್ಚಿಮ ಬಂಗಾಳ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ನಂಜುಂಡೇಗೌಡರನ್ನ ಕೇಳ್ತೀನಿ. ಎರಡು ಸಮೀಕ್ಷೆಯನ್ನ ನೋಡಿದ್ವಿ. ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಅನಿಸುತ್ತೆ ಸರ್? ಇದೇ ಟ್ರೆಂಡ್ ನಲ್ಲಿ ರಿಸಲ್ಟ್ ಬರುವಂತಹ ಚಾನ್ಸಸ್ ಇದೆಯಾ ಅಂತ ಹೇಳಿ? ಅಲ್ಲ, ಎಕ್ಸಿಟ್ ಪೋಲ್ ಯಾವಾಗಲೂ ಎಕ್ಸಾಕ್ಟ್ ಆಗಿರುತ್ತೆ ಅಂತ ನಾನಂತೂ ಅನ್ಕೊಂಡಿಲ್ಲ. ಯಾಕೆಂದ್ರೆ ನಿಮಗೆ ಕಳೆದ ಲೋಕಸಭಾ ಚುನಾವಣೆಯನ್ನು ನೋಡಿದ್ರೆ ಬಿಜೆಪಿಗೆ ಎಷ್ಟೊಂದು ಸೀಟ್ ಕೊಟ್ಟಿದ್ರು, 400+ ಅಂತ ಕೊಟ್ಟಿದ್ರು, ಚಾನ್ಸ್ ಆಫ್ ಪಾರ್ ಅಂತ ಹೇಳಿದ್ರು. ಏನಾಯಿತು? ಭಾಳ ಕಷ್ಟ ಆಯಿತು ಅವ್ರಿಗೆ. JDU ಮತ್ತು TDP ಇಲ್ಲದೆ ಇರೋ ಸರ್ಕಾರ ರಚನೆ ಮಾಡೋಕ್ಕಾಗ್ತಿಲ್ಲ, ಆ ಥರದ ಪರಿಸ್ಥಿತಿ. ಬಟ್ ಎಕ್ಸಿಟ್ ಪೋಲ್ಗಳು ಏನು ಹೇಳಿತ್ತು? ಅವ್ರಿಗೆ 400 ಸೀಟ್ ಹೇಳಿತ್ತು. ಹಂಗಾಗಿ ಬೇರೆ ಬೇರೆ ಎಲೆಕ್ಷನ್ ಚುನಾವಣೆ, ನೀವು ಹೇಳಿದಂಗೆ ಬೇರೆ ಬೇರೆ ಎಲೆಕ್ಷನ್ ಚುನಾವಣೆಗಳು ಎಕ್ಸಿಟ್ ಪೋಲ್ಗಳು ನೋಡಿದ್ರು ಕೂಡ ಅದೇ ಥರ ಇದೆ. ಪಶ್ಚಿಮ ಬಂಗಾಳ ಉದಾಹರಣೆ ಕೊಟ್ಟರೆ ನೀವು ಅದೇ ಥರ ಇದೆ ನೋಡಿ. ಪಶ್ಚಿಮ ಬಂಗಾಳದಲ್ಲಿ ರಾಘವ ಶರ್ಮಾ ಪ್ರವಾಸ ಮಾಡಿದರೆ ಅಲ್ಲಿ ಬಂಗಾಳಿ ಅಸ್ಮಿತೆ ಮತ್ತು ಹೊರಗಿನವರು ಅಂತ ಹೇಳಿ ಕ್ಲಿಯರ್ ಡಿವಿಷನ್ ಆಗಿದೆ. ಬಂಗಾಳಿ ಭಾಷೆ, ಬಂಗಾಳಿ ಸಂಸ್ಕೃತಿ, ಬಂಗಾಳಿ ಆಚರಣೆಗಳು, ಹಬ್ಬಗಳು ಮತ್ತು ಆಚರಣೆಗಳು ಬಹಳ ಮುಖ್ಯವಾದ ವಿಷಯ ಆಗಿದೆ. ಇವರು ಮಮತಾ ಬ್ಯಾನರ್ಜಿಯವ್ರನ್ನ ಮೋದಿ ಮತ್ತು ಅಮಿತ್ ಶಾ ಅಟ್ಯಾಕ್ ಮಾಡ್ತಾ ಇರೋ ರೀತಿ ಇದೆಯಲ್ಲ, ಅಲ್ಲಿ ಲೋಕಲ್ ಜನಗಳನ್ನ, ಲೋಕಲ್ ಮತದಾರನ ಕೆರಳಿಸಿದೆ. ಸೊ ಹಾಗಾಗಿ ಬಹುತೇಕ ಮತದಾರರು, ಅದರಲ್ಲೂ ಡೌನ್ ಟ್ರಾಡ್ ಕೆಳ ವರ್ಗದ ಜನ ಮತ್ತು ಮಧ್ಯಮ ವರ್ಗದ ಜನ, ಕೆಳ ಮಧ್ಯಮ ವರ್ಗದ ಜನ ಮಮತಾ ದೀದಿ ಪರವಾಗಿ ಮಾತಾಡ್ತಾರೆ. ಹಳ್ಳಿಗಳ ಜನ ಅಂತೂ ನಾವು ಮಮತಾ ದೀದಿ ಪರವಾಗೇ ಇದ್ದೀವಿ ಅಂತ ಹೇಳ್ತಾರೆ. ಯಾಕೆಂದರೆ ಮಮತಾ ದೀದಿಯವರಲ್ಲಿ ಅವರು ಭದ್ರತೆಯನ್ನು ಕಾಣ್ತಾ ಇದ್ದಾರೆ, ಸುರಕ್ಷತೆಯನ್ನು ಕಾಣ್ತಾ ಇದ್ದಾರೆ. ರಾಘವ್ ಶರ್ಮಾ ಅವರು ಹೇಳಿದಂಗೆ ಅವ್ರು ಕೊಟ್ಟಂಥ ಕಾರ್ಯಕ್ರಮಗಳು ಭಾಳ ಅಭೂತಪೂರ್ವವಾದಂಥ ಕಾರ್ಯಕ್ರಮ ಕೊಟ್ಟಿದ್ದಾರೆ. ನಾನಂಗಂತ ಮಮತಾ ಬ್ಯಾನರ್ಜಿ ಗೆದ್ದುಬಿಡ್ತಾರೆ ಅಂತ ಹೇಳ್ತಾ ಇಲ್ಲ, ಆದರೆ ಅಲ್ಲಿ ನೆಕ್ ಟು ನೆಕ್ ಫೈಟ್ ಇದೆ. ಅದಕ್ಕೆ ಸೇಮ್ ಟೈಮ್ ಕಾಂಗ್ರೆಸ್ ಮತ್ತು ಎಡಪಕ್ಷಗಳಲ್ಲಿ ನೆಲಕಚ್ಚೋಗ್ಬಿಟ್ಟಿದೆ, ಗೌಣ ಆಗಿಬಿಟ್ಟಿದೆ. ಆ ಪಕ್ಷಗಳ ಓಟ್ ಈಗಾಗಲೇ BJP ತೆಕ್ಕೆಯಲ್ಲಿದೆ. ಅದು ಅಡ್ವಾಂಟೇಜ್ ಬಿಜೆಪಿಗೆ. ಇನ್ನೊಂದು ಸ್ಟ್ರಾಂಗ್ ಅಪೋಸಿಷನ್ ನ ಹುಡುಕಾಟದಲ್ಲಿ ಬಿಜೆಪಿಯನ್ನ ಆಯ್ಕೆ ಮಾಡ್ಕೊಂಡ್ರ ಅಂತ ಹೇಳಿ ಅದು ಆ ಥರ ಕಾಣಿಸ್ತಾ ಇದೆ. ಆದರೆ ಅಧಿಕಾರಕ್ಕೆ ತರ್ತಾರ ಇಲ್ವ ಅನ್ನೋದು ಹೇಳೋದು ಪ್ರಶ್ನೆ ಕಷ್ಟ. ಆ ಪ್ರಶ್ನೆಗೆ ಉತ್ತರ ಹೇಳೋದು ಕಷ್ಟ. ಇನ್ನೊಂದು SIR ವಿಚಾರಕ್ಕೆ ಬಂದರೆ, ನೀವು 91 ಲಕ್ಷ ಜನ ವೋಟರ್ಸ್ನ ಅವ್ರು ತೆಗೆದಿದ್ದಾರೆ. ಆದರೆ ಆ 91 ಲಕ್ಷ ಜನದಲ್ಲಿ ಮುಸ್ಲಿಮರು ಇದ್ದಾರೆ ಮತ್ತು ಹಿಂದೂಗಳು ಇದ್ದಾರೆ. ಎಲ್ಲಿ BJPಗೆ ಕಡಿಮೆ ಮಾರ್ಜಿನಲ್ಲಿ ಲಾಸ್ಟ್ ಟೈಮ್ ಸೋತಿದ್ರು, ಅಂಥ ಕಡೆ ಎಲ್ಲ ಹೆಚ್ಚು ಕಮ್ಮಿ TMC ಪರವಾದಂಥ ಓಟ್ಗಳನ್ನ, TMC ಪರವಾದಂಥ ಮತದಾರ ಹೆಸರುಗಳನ್ನ ತೆಗೆದಾಕಿದ್ದಾರೆ. ಹೀಗಾಗಿ ಈ ಚುನಾವಣೆ ಹೇಗಾಗುತ್ತೆ ಅಂತ ಗೊತ್ತಿಲ್ಲ. ಬಟ್ ತುಂಬ ನೆಕ್ ಟು ನೆಕ್ ಫೈಟ್ ಇದೆ. ಹಾಗಾಗಿ ಎಕ್ಸಿಟ್ ಪೋಲ್ನ ನೀವು ನಿಖರವಾಗಿ ಹಿಂಗೆ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ, ಉಲ್ಟಾನೂ ಹೊಡಿಬೋದು. ಮಮತಾ ಅವ್ರಿಗೆ 4ನೇ ಚುನಾವಣೆ ಆಗಿದ್ರೂ ಕೂಡ ಇದು ಅಷ್ಟೊಂದು ಪ್ರಬಲವಾದ ಆಡಳಿತ ವಿರೋಧಿ ಅಲೆ ಇಲ್ಲ. ಪ್ರಭುತ್ವ ಚೇಂಜ್ ಆಗಬೇಕು ಅನ್ನೋ ಅಭಿಪ್ರಾಯ ಇಲ್ಲ. ನಾನು ಸುಮಾರು ಜನರ ಜೊತೆ ಮಾತಾಡಿದೆ, ನಾನು ಪ್ರೊಫೆಸರ್ಗಳ ಜೊತೆ ಮಾತಾಡಿದೆ, ಜರ್ನಲಿಸ್ಟ್ಗಳ ಜೊತೆ ಮಾತಾಡಿದೆ, ಅಲ್ಲಿ ವೆಸ್ಟ್ ಬೆಂಗಾಲ್ ಜರ್ನಲಿಸ್ಟ್, ಡೆಲ್ಲಿಲಿರುವಂಥ ಪಶ್ಚಿಮ ಬಂಗಾಳ ಜರ್ನಲಿಸ್ಟ್ಗಳ ಜೊತೆ ಮಾತಾಡಿದೆ. ಅವರೆಲ್ಲ ಹೇಳೋದು, ಕೆಲವರು ಹೇಳ್ತಾರೆ 77 ಸೀಟ್ BJP ಇದೆಯಲ್ಲ ಅದು ಇನ್ನೂ ಕಡಿಮೆ ಆಗ್ಬೋದು ಬಿಕಾಸ್ ಆಫ್ SIR ಕಾರಣಕ್ಕೆ ಅಂತ ಹೇಳ್ತಾರೆ. ನೋಡಬೇಕು ಹೇಗಾಗತ್ತೆ ಅಂತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.